ಮಕ್ಕಳಿಗೆ ಜ್ವರ ಬರೋದು ಏನೋ ಒಂದು ದೊಡ್ಡ ಕಾಯಿಲೆ ಆಗಿದೆ, ಏನೋ ಒಂದು ದೊಡ್ಡ ರೋಗ ಆಗಿದೆ ಅಂತಲ್ಲ. ನಮ್ಮ ಇನ್ಫೆಕ್ಷನ್ ವಿರುದ್ಧ ನಮ್ಮ ಬಾಡಿ ಕೊಡುವಂಥ ನ್ಯಾಚುರಲ್ ರೆಸ್ಪಾನ್ಸೇ ಜ್ವರ ಅಥವಾ ಫೀವರ್ ಅಂತ. ನಾವು ತುಂಬ ಜನ ಪೇರೆಂಟ್ಸು ತುಂಬ ವರಿ ಮಾಡ್ಕೊಂಡ್ಬಿಡ್ತೀವಿ, ನನ್ನ ಮಗುಗೆ ಜ್ವರ ಬಂದ್ಬಿಡ್ತು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಜ್ವರದ ಬಗ್ಗೆ ಇರುವಂಥ ನಿಮ್ಮ ಎಲ್ಲ ಭಯಗಳನ್ನು ಹೋಗ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೇನ್ಲಿ ಇವತ್ತಿನ ವಿಡಿಯೋದಲ್ಲಿ ಜ್ವರ ಬಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಏನೆಲ್ಲ ಡೇಂಜರ್ ಸೈನ್ಸನ್ನು ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇವನ್ ಒಂದೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಫೀವರ್ ಅಥವಾ ಜ್ವರ ಇದು ನಾರ್ಮಲ್ ಆಗಿ ಇನ್ಫೆಕ್ಷನ್ ಇದ್ರೆ ಅಥವಾ ಇನ್ಫ್ಲಮೇಷನ್ ಇದ್ರೆ ಬಾಡಿಯಲ್ಲಿ ಮಕ್ಕಳಿಗೆ ಬರುವಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಇದು ತುಂಬಾ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಕೂಡ ಹೌದು. ನಾವೇನ್ ಮಾಡ್ತೀವಿ, ಏನಾದರೂ ಅಡಿಕೆ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಆಹಾರ ಪದಾರ್ಥಗಳು ಹಾಳಾಗಬಾರ್ದು ಅಂತ ಅದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಟೆಂಪ್ರೇಚರ್ ರೈಸ್ ಆಗುತ್ತೆ, ಅದರಲ್ಲಿ ಗ್ರೋತ್ ಆಗುವಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅವಾಗ ಆಹಾರ ಪದಾರ್ಥಗಳು ಕೆಡೋದಿಲ್ಲ. ಆಕ್ಚುಲಿ ಸೇಮ್ ಮೆಕ್ಯಾನಿಸಮ್ ನಮ್ಮ ಬಾಡಿಯಲ್ಲೂ ಕೂಡ ಆಗುತ್ತೆ. ನಾವು ಯಾವಾಗ ಜ್ವರ ಬರುತ್ತೆ, ಯಾವುದೇ ಒಂದು ಇನ್ಫೆಕ್ಷನ್ ಅಥವಾ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಎಂಟ್ರಿ ಆದಾಗ ನಮ್ಮ ಬಾಡಿ ಟೆಂಪ್ರೇಚರ್ನ ರೈಸ್ ಮಾಡುತ್ತೆ, ಸೊ ದಟ್ ಆ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಮ್ಮ ಬಾಡಿ ಒಳಗಡೆ ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಸೊ ಜ್ವರ ಡೆಫಿನೆಟ್ಲಿ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಸೊ ಫಸ್ಟ್ ಸ್ಟೆಪ್ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ವರಿ ಮಾಡುವಂತ ಪ್ಯಾನಿಕ್ ಆಗುವಂತ ಸಮಸ್ಯೆ ಏನೂ ಇರೋದಿಲ್ಲ. ಸೊ ಫಸ್ಟ್ ತುಂಬಾ ಜನ ಪೇರೆಂಟ್ಸ್ನ ನಿಜವಾಗ್ಲೂ ಕ್ಲಿನಿಕಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡ್ತಾನೆ ಇರ್ತೀನಿ. ಜ್ವರ ಇದೆ, ಕಡಿಮೆ ಆಗ್ತಾ ಇಲ್ಲ, ಜ್ವರ ತುಂಬಾ ಬರ್ತಾ ಇದೆ, ರಾತ್ರಿನೂ ಬರ್ತಾ ಇದೆ ಅಂತ ಹೇಳ್ತೀರಾ. ಬಟ್ ಜ್ವರ ಎಷ್ಟಿದೆ ಅಂತ ಕೇಳಿದಾಗ ಗೊತ್ತಿಲ್ಲ ಮೇಡಮ್, ತಲೆ ಮಾತ್ರ ಬಿಸಿ ಇರುತ್ತೆ, ಬಾಡಿ ಎಲ್ಲ ತಣ್ಣಗೆ ಇರುತ್ತೆ, ಕೈ ಕಾಲೆಲ್ಲ ಬಿಸಿ ಇರುತ್ತೆ ಅಂತ ಹೇಳ್ತೀರಾ. ಈ ತರ ಮಾಡಿದಾಗ ನಿಮಗಷ್ಟೇ ಅಲ್ಲ, ನಮಗೂ ಕನ್ಫ್ಯೂಷನ್ ಆಗುತ್ತೆ. ನಿಜವಾಗ್ಲೂ ಜ್ವರ ಇತ್ತಾ, ಡಾಕ್ಯುಮೆಂಟೆಡ್ ಫೀವರ್ ಇತ್ತಾ ಇಲ್ವಾ, ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು, ಫುಲ್ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಅಡ್ವೈಸ್ ಮಾಡೋದು, ಫೀವರ್ ಬಂದ ತಕ್ಷಣ ದಯವಿಟ್ಟು ಟೆಂಪ್ರೇಚರ್ ಅನ್ನ ಚೆಕ್ ಮಾಡಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 100.4 ಮೇಲಿದ್ರೆ ಮಾತ್ರನೇ ಜ್ವರ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಒಳಗಡೆ ಇದ್ರೆ ಜಸ್ಟ್ ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳನ್ನ ಸ್ವಲ್ಪ ರಿಮೂವ್ ಮಾಡಿ ಗಾಳಿ ಕರ್ಕೊಂಡೋಗಿ ಸ್ಪಾಂಜಿಂಗ್ ಮಾಡಿದ್ರು ಸಾಕಾಗತ್ತೆ. ಸೊ ಫಸ್ಟ್ ಸ್ಟೆಪ್, ಸೊ ಟೆಂಪ್ರೇಚರ್ ಅನ್ನ ಯಾವಾಗ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಸೆಕೆಂಡ್ ಸ್ಟೆಪ್, ಮಕ್ಕಳಿಗೆ ಜ್ವರ ಬಂದಾಗ ಹೈಡ್ರೇಷನ್ ತುಂಬಾ 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 ಇಂಪಾರ್ಟೆಂಟ್. ಊಟ ಎಲ್ಲಾ ಮಕ್ಕಳು ಕಡಿಮೆ ಮಾಡ್ತಾರೆ, ಅದಕ್ಕೆ ಜಾಸ್ತಿ ವರಿ ಮಾಡ್ಕೋಬೇಡಿ. ಅಟ್ಲೀಸ್ಟ್ ಅವ್ರು ಎಷ್ಟು ತಿಂತಾ ಇದ್ರು ಒಂದು 50% ಅಷ್ಟು ತಿಂದ್ರು ಕೂಡ ಸಾಕಾಗುತ್ತೆ. ಬಟ್ ಹೈಡ್ರೇಷನ್ ಚೆನ್ನಾಗಿ ತಗೊಳ್ಳಿಲ್ಲ ಅಂದ್ರೆ ಫೀವರ್ ಇನ್ನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ಅನ್ನೆಸರಿ ಮಕ್ಕಳು ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟು ಅಡ್ಮಿಷನ್ ಮಾಡುವಂತ ಸಿಚುವೇಶನ್ಸ್ ಬರುತ್ತೆ. ನಾನು ನೋಡಿರೋ ಹಾಗೆ ಯಾವ ಮಕ್ಕಳು ಚೆನ್ನಾಗಿ ಹೈಡ್ರೇಷನ್ ಚೆನ್ನಾಗಿ ತಗೊಂಡು ಫ್ಲೂಯಿಡ್ ಎಲ್ಲ ಚೆನ್ನಾಗಿ ತಗೊಳ್ತಾರೆ, ಮತ್ತೆ ಊಟ ಚೆನ್ನಾಗಿ ಮಾಡ್ಕೊಂಡು ಸಿರಪ್ಸ್ ಎಲ್ಲ ತಗೊಂಡ್ರೆ, ಇಷ್ಟೇ ಇವನ್ 102, 103 ಕೆಲವೊಂದು ಪೇರೆಂಟ್ಸಿಗೆ ಕರೆದಿರ್ತೀನಿಲ್ಲ, ನೀವು ನಾಳೆ ಬಂದು ತೋರಿಸ್ಕೊಳ್ಳಿ ಅಂತ. ಚೆನ್ನಾಗಿ ಮಕ್ಕಳು ಊಟ ಮಾಡ್ಕೊಂಡು ಮೆಡಿಸಿನ್ಸ್ ತಗೊಂಡ್ಬಿಟ್ರು, ಹೈಡ್ರೇಷನ್ ಮೇಂಟೈನ್ ಆಯ್ತು ಅಂದ್ರೆ ಜ್ವರ ತುಂಬಾ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ಮಕ್ಕಳ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಹೈಡ್ರೇಷನ್ ಅಲ್ಲಿ ನೀವು ಫ್ಲೂಯಿಡ್ಸ್ ಕೊಡ್ಬೋದು, ORS ಕೊಡಬಹುದು, ಮತ್ತೆ ನೀವು ಎಳ್ನೀರು ಕೊಡಬಹುದು, ಮನೆಯಲ್ಲೇ ಮಾಡಿರುವಂತ ನಿಂಬೆ ಹಣ್ಣಿನ ಪಾನಕಗಳನ್ನ ಕೊಡಬಹುದು, ಮನೆಯಲ್ಲೇ ಮಾಡಿರುವಂತ ಫ್ರೂಟ್ ಜ್ಯೂಸಸ್ ಅನ್ನು ಕೂಡ ನೀವು ಕೊಡಬಹುದು. ಸೊ ಮತ್ತೆ ಮೂರನೇ ವಿಷಯ, ಸೊ ಥರ್ಡ್ ಥಿಂಗ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ಯಾರಾಸಿಟಮಾಲ್ ಅನ್ನ ಕೊಡ್ಬೋದು. ಇದು ಸೇಫೆಸ್ಟ್ ಮೆಡಿಸಿನ್. ಆಕ್ಚುಲಿ ತುಂಬಾ ಜನ ಪೇರೆಂಟ್ಸ್ ಮಿಸ್ಟೇಕ್ ಮಾಡೋದು ಇಲ್ಲೇನೆ. ಸೊ ಪ್ಯಾರಾಸಿಟಮಾಲ್ ಕೊಡ್ಬೇಕಾದ್ರೆ ಡೋಸಸ್ ಅನ್ನ ವೇರಿಯೇಷನ್ಸ್ ಮಾಡ್ತೀರಾ. ಓಕೆ, ಮನೇಲಿ ಯಾವ ಒಂದು ದೊಡ್ಡ ಟ್ಯಾಬ್ಲೆಟ್ ಇತ್ತು ಅಂದ್ರೆ ಅರ್ಧ ಕೊಟ್ಟಿದೀವಿ ಅಂತ ಹೇಳ್ತೀರಾ. ಸಣ್ಣ ಒಂದು 1 ವರ್ಷ 2 ವರ್ಷ ಮಕ್ಳಿದ್ರು ಕೂಡ ಡ್ರಾಪ್ಸ್ ಹಾಕ್ತೀರಾ. ಸೊ ಈ ತರ ಮಿಸ್ಟೇಕ್ಸ್ ಅನ್ನ ದಯವಿಟ್ಟು ಮಾಡಬೇಡಿ. ಪ್ಯಾರಾಸಿಟಮಾಲ್ ಅಲ್ಲಿ ಕೂಡ ಡೋಸೇಜ್ ವೇರಿಯೇಷನ್ಸ್ ಇರುತ್ತೆ, ಡ್ರಾಪ್ಸ್ ಇರುತ್ತೆ. ಪ್ಯಾರಾಸಿಟಮಾಲ್ ಅಲ್ಲಿ 125 mg 250 mg ಈ ತರ ಎಲ್ಲ ಕಾಂಬಿನೇಷನ್ ಇದೆ. ಯೂಶಲ್ ಡೋಸ್ ಬಂದು 15 mg per kg ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮಗು 15 kg ಇತ್ತು ಅಂದ್ರೆ 250 mg ಸಿರಪ್ ಆಲ್ಮೋಸ್ಟ್ 5 ml ಬೇಕಾಗುತ್ತೆ. ನಿಮ್ಮ ಹತ್ರ 125 mg ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆ ಬೇಬಿಗೆ ಡಬಲ್ ದ ಡೋಸ್ ಬೇಕಾಗುತ್ತೆ. ಸೊ ನೀವು ಪ್ಯಾರಾಸಿಟಮಾಲ್ ಹಾಕೋದಕ್ಕಿಂತ ಮುಂಚೆ ಡೋಸ್ ಅನ್ನ ಚೆಕ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಪ್ಯಾರಾಸಿಟಮಾಲ್ ನ ನೀವು ಆರಾಮಾಗಿ 6 ಅವರ್ಲಿ ಹಾಕೊಳ್ಬಹುದು, ಫೀವರ್ ರಿಪೀಟ್ ಆಗ್ತಾ ಇತ್ತು ಅಂದ್ರೆ, ಅಥವಾ ನಿಮಗೆ ನೈಟ್ ಎಲ್ಲ ಫೀವರ್ ಬರ್ತಾ ಇದೆ ಅಂದ್ರೆ. ಬಟ್ ಯಾವಾಗ್ಲೂ ಕೂಡ ರಿಪೀಟೆಡ್ ಫೀವರ್ ಇದ್ದಾಗ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವುದೇ ಬೇರೆ ಏನಾದ್ರು ಅಡಿಷನಲ್ ಸಿಂಪ್ಟಮ್ಸ್ ಇದೆಯಾ ಅಂತ ಮಾನಿಟರ್ ಮಾಡ್ತಾ ಇರಬೇಕು. ಬೇಬಿಗೆ ಏನಾದ್ರು ರ್ಯಾಶ್ ಬಂತ, ಯೂರಿನ್ ಕಡಿಮೆ ಆಯ್ತಾ, ಬೇರೆ ಹೆಡೇಕ್ ಇದೆಯಾ, ಅಥವಾ ಶೀತ ಕೆಮ್ಮು ಏನಾದ್ರು ಇದೆಯಾ ಅಂತ. ಸೊ ಈ ತರ ಮಗುನ ಗಮನಿಸ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. ಏನೂ ಇಲ್ಲಪ್ಪ, ಮಗು ಚೆನ್ನಾಗೇ ಇದೆ, ಊಟನೂ ಮಾಡ್ತಾ ಇದೆ, ಮೈಲ್ಡ್ ಫೀವರ್ ಇದೆ, ಎಸ್ಪೆಷಲಿ ದೊಡ್ಡ ಮಕ್ಕಳು ಅಂದ್ರೆ 2 years ಇಂದ ಎಬೋ ಮಕ್ಕಳಿದ್ದಾರೆ ಅಂದ್ರೆ
ಆರಾಮಾಗಿ ಮನೇಲಿ ನೀವು 1 or 2 days ವೇಟ್ ಮಾಡಿ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಜ್ವರ ಬಂದಾಗ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೋತೀನಿ. ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಮಕ್ಕಳಿಗೆ ಜ್ವರ ಬಂದಾಗ ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಡೇಂಜರ್ ಸೈನ್ಸ್ ಏನೇನೆಲ್ಲ ನೋಡ್ಬೇಕು, ಯಾವಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.